lot of businessmen, a lot of servicemen loses their clients just because of doing these things with their clients. ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಪೇಮೆಂಟ್ನ ಕೇಳಬಾರ್ದು. ನೀವು ಕಷ್ಟಪಟ್ಟು ಹುಡುಕಿರೋ ಒಂದು ಲೀಡ್ನ ಹೇಗೆ ನಿಭಾಯಿಸಬೇಕು, ಕಾಲಲ್ಲಿ ನಿಮ್ಮ ಸರ್ವಿಸ್, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ಪೇಮೆಂಟ್ ವಿಚಾರಕ್ಕೆ ಬಂದಾಗ ಅವ್ರಿಗೆ ನೀವು ಸೈಕಾಲಜಿಕಲಿ ಹಿಟ್ ಮಾಡಬೇಕು. ಕ್ಲೈಂಟ್ ಮೈಂಡ್ ಸೆಟ್ನ ಅರ್ಥ ಮಾಡ್ಕೋಬೇಕು. ಡೈರೆಕ್ಟಾಗಿ ಸರ್ ಪೇಮೆಂಟ್ ಮಾಡ್ಕೊಬೇಡಿ, ಅರ್ಜೆಂಟ್ ಇದೆ, ಈ ಥರ ಅರ್ಜೆಂಟನ್ಸಿ ಕ್ರಿಯೇಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಕ್ಲೈಂಟ್ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಮೂವ್ ಆಗ್ತಾರೆ. ಬಿಕಾಸ್ ಅವ್ರಿಗೆ ಒಂದು ಗುಡ್ ಸರ್ವಿಸ್ ಆರ್ ಗುಡ್ ಪ್ರಾಡಕ್ಟ್ ಬೇಕಿರುತ್ತೆ, ನಾಟ್ ಆಫ್ ಪೇಮೆಂಟ್ ಅನ್ನೋ ಒಬ್ಬ ಸರ್ವಿಸ್ ಪ್ರೊವೈಡರ್ ಆರ್ ಬಿಸ್ನೆಸ್ ಮ್ಯಾನ್ ಬೇಕಿರುತ್ತೆ. ಸೊ ಅಂಥ ವಿಚಾರದಲ್ಲಿ ಏನು ಮಾಡಬೇಕು ಅಂದರೆ ಎಲ್ಲ ನಿಮ್ಮ ಒಂದು ಕ್ಯಾಟಲಾಗು ಬ್ರೋಚರ್ನ ಎಕ್ಸ್ಪ್ಲೈನ್ ಆದಮೇಲೆ ಸೊ ಅವ್ರಿಗೆ ಒಂದು ಸ್ಮೂತಾಗಿ ಹೇಳಬೇಕು, ಸರ್ ಈ ಒಂದು ಪ್ರೋಸೆಸ್ನ ಮುಗಿಸಿದ್ಮೇಲೆ ಸ್ಟಿಲ್ ನಮಗೆ ಇನ್ನೂ ಪೇಮೆಂಟ್ ವಿಚಾರಾಗಿ ಒಂದು ಶೆಡ್ಯೂಲ್ ಬಾಕಿ ಇದೆ, ಸೊ ಅದನ್ನು ಕೂಡ ಮಾಡ್ಕೋಬೇಕು. ಇಫ್ ಯು ಕುಡ್ ಇದನ್ನು ಫೈನಲೈಸ್ ಮಾಡಿದ್ರೆ ನಾವು ಅದ್ರ ಕಡೆ ಮೂವ್ ಆಗ್ಬೋದಾ ಸರ್ ಅಂತ ಅವ್ರಿಗೆ ಸ್ಮೂತಾಗಿ ಕೇಳಬೇಕು. ವಿನಃ ನೀವು ಡೈರೆಕ್ಟಾಗಿ ಪೇಮೆಂಟ್ ಮಾಡಿ ಅಂತ ಕೇಳಿದಾಗ ಆ ಕ್ಲೈಂಟ್ನ ನೀವು ಡೆಫಿನೆಟ್ಲಿ ಲೂಸ್ ಮಾಡ್ಕೊಳ್ತೀರಾ.